ಅಲ್ಲ ಮಾವು ಇನ್ನೊಂದು ಲಗ್ನ ಆಗ್ಯಾನಂದ್ರೆ ನಂಗೆ ನಂಬಕ್ಕಾಗವಲ್ತು ಬಿಡು. ಅಲ್ಲ ನಮ್ಮ ತಂಗಿ ಅಂತಕೀಗ ಮೋಸ ಮಾಡಕ್ಕೆ ಮನಸ್ಸರ ಹೆಂಗೆ ಬಂತು? ಅದು ಈ ವಯಸ್ಸಿನ್ಯಾಗ ಸೊಸಿ ಹಡ್ಯಾಕ ಬಂದಾಳ, ಬೇಕಾಗಿತ್ತ ಇದೆಲ್ಲ? ಥು, ನೋಡಿ ಜನ ಏನಂತಾರಂತೆ. ಸ್ವಲ್ಪರ ನಾಚಿಕೆ ಬೇಡ. ಏನ್ ಹೇಳಕತ್ತಿಪ್ಪ? ಯಾರಂದ್ರು? ಯಾರನ್ನಕ್ಕೆ ಏನೈತಿ ಈ ಕೇಳಿ ನನಗ ದಿಂಗ ಬಡಿತು ಗೊತ್ತನ. ಊರಾಗ್ಲ ಮಾತಾಡ್ತಿದ್ಲ, ಮಗನ ಬಗ್ಗೆ ಕೊಚ್ಕೊಂತಿದ್ಲ. ಮಗ ಮಾಡಿದ್ ಸರಿ ಏನೀಗ? ಆಕಿ ಪುಣ್ಯಾಟ್ಗಿತ್ತಿಗೆ ಮೋಸ ಮಾಡಿ ಈಗ ತಾಯಿ ಮಗ ಕುಂತಾವಲ್ಲ, ತಿನ್ಲೇಳ ಎರಡು ಕೈಲೆ ಗೊತ್ತಾಕತಿ. ಮಾಡಬೇಡ ಕೂಳ ಅನ್ಬೇಕು. ಯವ್ವ ಜಲಮಿರದ್ರಾಗ ಇನ್ನೂ ಏನೇನ್ ಕೇಳ್ಬೇಕ ಯವ್ವ ನಾನು. ನೀವ್ ಯಾಕತ್ತೀರ ನೊಂದ್ಕೋತೀರಿ? ಹೆಣ್ಣೀರಿನ ಕಣ್ಣೀರಿನ ಶಾಪ ಸುಮ್ಮನೆ ಬಿಡ್ತದಂತ ಮಾಡಿರಿ? ಆ ಯವ್ವ ದೇವ್ರ, ಊರಾನ್ ಮಂದಿಗೂ ಸುದ್ದಿ ಗೊತ್ತಾತ ಏನ ಬಂದ್ರ ಆಗ್ಲೇ ಕೇಳಾಕ. ಅಲ್ಲ ಭಾಗ್ಯ, ಏನ ಇದು ಸುದ್ದಿ? ಈಕಿ ಮಾವ ಇನ್ನೊಂದು ಮಾಡ್ಕೊಂಬಂದನಂತಲ್ಲ, ಪಕ್ಕದೂರಾಗಲ್ಲ ನೀರದ್ ನೆಮ್ಮನೆಗೇನಿ ಆಕೆ ಅಂದ್ಲ. ಯವ್ವ ಇದೇನು ಅಸಹ್ಯ, ಸೊಸೆ ಹಡ್ಯಾಕ್ ಬಂದಾಗ ಇನ್ನೊಂದು ಮಾಡ್ಕೊಳ್ಳೋದು? ಅಯ್ಯಯ್ಯವ್ವ, ತಾಯಿ ಮಗ ಭಾಳ ಮಾನ್ಗೆಟ್ಟಿದ್ವದವ, ತನ ಉರ್ಸ್ಕೊಂಡ್ ತಿಂತಾವ. ನಮ್ಮ ಶಾಂತವಂತ ಅಲ್ಲಿ ಬಾಳೆ ಮಾಡಾಕತ್ತಾಳ. ಬೇರೆ ಯಾವಕ್ಯಾರ ಹೆಣ್ಮಗಳಾಗಿದ್ರೆ ಕಿತ್ಕೊಂಡು ಓಡಿ ಬಂದಿರ್ತಿದ್ಲು ಇಷ್ಟೊತ್ತಿಗೆ. ನನ್ನ ಮಗಳಿಗೆ ಮಕ್ಕಳಾಗಿಲ್ಲ ಅಂತೇಳಿ ಉರ್ಸ್ಕೊಂಡ್ ತಿಂದು ಇನ್ನೊಂದು ಲಗ್ನ ಮಾಡಾಕತ್ತಕ್ಕಿಕ್ಕಿ ಪುಣ್ಯಾತ್ಗಿತ್ತಿ ಮುದುಕಿ. ಈಗ ನೋಡಿ ಹೆಂಗೆ ಸುಮ್ಮನೆ ಬಾಯಿ ಮುಚ್ಕೊಂಡದಾಳ ಮಗ ಮಾಡಿದ್ದಕ್ಕೆ ಸೈ ಅಂತೇಳಿ. ನಮ್ಮ ಶಾಂತವ್ ನಿತ್ತ ಕರ್ಕೊಂಬರ್ತೇವಿ ತಡಿ, ನೋಡೇ ಬಿಡ ಒಂದು ವಾರ ಇತ್ತಾಗ ಬರಲಿ, ಅದು ಎಟ್ರ ಮಟ್ಟಿಗೆ ಕೂಳ್ ಮಾಡಿ ಹಾಕ್ತಾಳ ಅಂತೇಳಿ. ಬಿಸಿ ಬಿಸಿದ್ ಮಾಡಿ ಕೈಯಾಗ ಕೊಟ್ರೆ ಬುದ್ಧಿ ಬರಂಗಿಲ್ಲ ಆ ಮುದುಕಿಗೆ. ತಂದಿ ಅಂತ ಮಗನು ಆದಿಗಿದಾನ ನೋಡು, ಹುಷಾರಿ. ನಿನ್ನ ಮಗಳಿಗೆ ಹುಷಾರಿ ಇರಕ್ಕೆ ಹೇಳು. ಮತ್ತೆ ತಂದಿನ ಮಾಡ್ಕೊಂಬಂದ, ನಾ ಯಾಕೆ ಮಾಡ್ಕೊಂಬರ್ಬಾರ್ದು ಅಂತೇಳಿ ನಿಂತಿತ್ತು. ಮತ್ತೆ ಹೇಳಕ್ಕಾಗೋದಿಲ್ಲವ ಕಾಲ್ಮಾನ. ಮತ್ತು ಮಗಂದು ಬಾಲ ಬಡಿತಾವು, ಅದಕ್ಕೆ ಹೇಳಿದೆ ಹುಷಾರಿ. ನನ್ನ ಮೊಮ್ಮಗ ನನ್ನ ಮಗಳ ಕೈಯಾಗ ಬೆಳೆದವ, ಅವಂತ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು. ಅಲ್ಲವ ಹಿಂಗೆ ಹೇಳಿದೆ ಅಂತ ಮತ್ತೆ ಬೇಜಾರು ಮಾಡ್ಕೋಬೇಡ. ನಾ ಏನು ನಿನ್ನ ಒಳ್ಳೇದಕ್ಕೆ ನಾವು ಹೇಳಿದ್ದೆ, ಅದಕ್ಕೆ ಹೇಳಿದೆ. ಏನು ಅನ್ಕೋಬೇಡ. ಇರ್ಲಿ ನಿನ್ನ ಜೊತೆ ನೀ ಹೇಳಿವೆ, ನನಗೆ ಅದಕ್ಕೆಲ್ಲ ಏನು ಬೇಜಾರು ಇಲ್ಲ ಬಿಡು. ಪಾಪ ನೀ ಹೇಳಿದ್ರಾಗಾರ ಏನು ತೆಪ್ಪೈತಿ. ಆದ್ರೆ ತಂದೆ ಅಂತ ಮಗ, ತಾಯಿ ಅಂತ ಮಗಳು ಅನ್ನೋದು ಖರೆ. ಆದ್ರೆ ಈ ವಿಚಾರದಾಗ ಹಂಗಲ್ಲ. ಯಾಕಂದ್ರೆ ತಾಯಿ ಹಾಕಿದ ಗೆರಿ ದಾಟೋದಲ್ಲ. ತಾಯಿ ಏನು ಚಲೋ ಬೆಲೆ ಕೊಡೋದನ್ನ ಕಲ್ಸಾಳ ಮಗ್ಗ. ಮತ್ತು ಆಸ್ತಿ ಎಲ್ಲ ಹಾಕಿ ಹೆಸರಿಗೆ ಬರ್ದಿರ್ದಾನು. ಆಸ್ತಿ ಏನು ಬರೀತಾನ? ಹಂಗ ಅಲ್ಲ, ಅಷ್ಟಕ್ಕೂ ಆಸ್ತಿ ಬರೆಯೋಕನ್ನಕರ ಅಕ್ರದಾರ ಏನೈತಿ ಬಿಡಿ. ವಾತಾಗ ಅದ ಸುಡಗಾಡಿ ಆಡಕ್ರವಲ್ಲ ಒಂದು ಮನಿ, ಅದನ್ನ ಇಟ್ಕೊಂಡು ಅಷ್ಟು ಹಾರಾಡ್ತಾವ ತಾಯಿ ಮಗ, ದಿಮಾಕ್ ಮಾಡ್ತಾವು. ನಮ್ದು ಐತಿ ಬಿಡು ಅಷ್ಟು, ಹೌದಿಲ್ಲ? ಅದಕ್ಕರೆ ಬಿಡು ಹೋಲಿ. ಅಲ್ಲ ಅದಾತು, ಆದ್ರೆ ನಿನ್ನ ಮಗಳಿಗೆ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ. ಆ ಮಗ್ಗ ಮಾತ್ರ ಆಸ್ತಿ ಬಿಡಕ್ಕೆ ಹೋಗ್ಬೇಡ. ಏನು 2 ಎಕರೆ ಅಂದ್ರೆ ಏನು ಕಿಮ್ಮತ್ತಿಲ್ಲನು? ಅದು ಅಲ್ಲದೆ ಆ ಕಸ್ತೂರಿನ ಕೊಟ್ಟ ಮನಿ ಏನೋ ದೊಡ್ಡ ಮಂತ್ಯಾನಂತ. ಅಸಹ್ಯ ಆಗೋದಿಲ್ಲ ನೀವು ಅವ್ರ ಮುಂದೆ ತೀರ. ಆ ದೊಡ್ಡ ಮನುಷ್ಯರಿಗೆ ಬೀಗರಿಗೆಲ್ಲ ಗೊತ್ತಾದ್ರೆ ಹೆಂಗೆ ತಿಳಿ ಎತ್ಕೊಂಡಾಡ್ತಾರೆ ಇವ್ರು. ಆದ್ರೂ ಏನನ್ನ ಇವ್ರ ಮಾವ ಸರಿ ಇಲ್ಲವಾ ಬುದ್ಧಿ. ನಿಜವಾಗ್ಲೂ ಕಣ್ಣಿನ ಮಕ್ಕಳನ್ನ ಕಣ್ಣು ಹಾಕಿ ಮನೆ ಹೊಡೆಸ್ಕೊಂಡು ಬಂದಿದ್ನಂತ. ಸುದ್ದಿ ಗೊತ್ತಾಗೈತೆ ನನಗೂ. ಹೊಡೆಸ್ಕೊಂಡು ಬಂದ ಸೈಗೆ ಹಿಡಿವತ್ತು ಊರಾಗ. ಎಂಥ ಮನೆಗೆ ಕೊಟ್ಟವ ಹುಡುಗಿನ, ರುದ್ರಪ್ಪಣ್ಣ ಗೊತ್ತಾಗೋದಿಲ್ಲ. ತೀರ ತಂಗಿ ಮೇಲಿನ ವ್ಯಾಮೋಹ ಕೊಟ್ಟು ಕುಂತು ಬಿಟ್ಟವ ಅಂತೇಳಿ ಮಾತಾಡಕತ್ತಿದ್ರು ಊರಾನ ಹೆಣ್ಮಕ್ಳೆಲ್ಲರೂ ಸೇರಿ. ಗೊತ್ತೈತೇನು ನಿನ್ನೆ ನಾನು ನನ್ನ ಮಗಳ ಮಕ್ಕ ನೋಡಿ ಕೊಟ್ಟಿದ್ದು ಬಿಡ ಯವ್ವ. ತಾಯಿ ಇದ್ದಂಗೆ ನೋಡ್ಕೊತಾಳೆ ಯವ್ವ. ಉರಿಸ್ಕೊಂಡು ತಿನ್ನು ಅತ್ಯಾರದಾರ ಬೆಂಡ್ಲ್ಯಾರ. ಗೊತ್ತೈತಿನ? ಅಣ್ಣನ ಮಗಳಂತ ಪ್ರೀತಿಯಿಂದ ನೋಡ್ಕೋತಾಳಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಹೊರಗಿಂದ ಕೊಟ್ಟು ಒದ್ದಾಡೋ ಬದ್ಲಿ ಮನೆಯಂದು ಕೊಡೋಣ ಅಂತೇಳಿ. ಆ ವಿಚಾರಕ್ಕೆ ನಾ ಶಾಂತಕ್ಕೆ ಮಾತಾಡಂಗಿಲ್ಲ ಬಿಡು. ಸುಳ್ಳ ಯಾಕನ್ಬೇಕು ಪಾಪ. ಅಲ್ಲ ಆ ಮುದುಕಿ ಸಾಯಿ ಮಟನೂ ಒಟ್ಟ ನೆಮ್ಮದಿ ಇಲ್ಲ ನೋಡಿ ಯಾರಿಗೆ. ಕರೆ ನಾ ಮುದುಕಿ ಮಾತು ಕೇಳಿ ಮಗ ಅಷ್ಟು ಹಾರಾಡ್ತಾನವ. ಬರೀ ಜಿಪ್ಪುಣು ಬೇರೆ ಅದನಂತಲ್ಲ, ಸಂತಕದಾಗಿಟ್ಟೆಲ್ಲ ಸಂತಿ ಸಾಮಾನು ಚಾವಿ ಆಗ್ತಾನಂತ. ರೂಪಾಯಿ ಲೆಕ್ಕ, ತಿನ್ನಾಕ ಕೂಳಿಗೆ ಲೆಕ್ಕ, ಎಲ್ಲ ಲೆಕ್ಕ. ಹೆಂಗಸೂರಿಗೆ ಆದ್ರೆ ಈಡೇ ಖರ್ಚು ಮಾಡ್ತಾನಂತ. ಎಲ್ಲ ಸುದ್ದಿ ಗೊತ್ತಾಗೈತೆ ಬಿಡ್ಯಾವ ಊರಂದು. ಆ ಮುದುಕೆ ಇನ್ನೂ ಸಾಯೋದಿಲ್ಲ ಯವ, ಬಾರಿ ಗಟ್ಟಿ ಐತದ ಮುದುಕಿ. ಇದೇ ಸುದ್ದಿ ಕಿವಿ ಬಿತ್ತಲ್ಲ, ಅದಕ್ಕೆ ಕೇಳಕ್ಕೆ ಬಂದಿವ. ಮತ್ತೆ ಆಡ್ಕೊಂಡಾಗಕ್ಕೆ ಬಂದಾಳನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಹಾಗೆಲ್ಲ ಏನವ ಇರಮ್ಮ, ಹೊಟ್ಟೆ ಮನ್ಸಿಗೆಲ್ಲ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡವ. ಹೊಟ್ಟಿಲ್ಲದಿ ನಮ್ಮನೆ ಅತ್ತಿ ಮನೆಗೆ ಹಿಂಗೆ ಆತಲ್ಲ ಅಂತೇಳಿ ಏನಕ್ಕೇನ್ರ ಮಾಡ್ಕೊಂಡು ಹೋಗೋಲಕ್ಕ. ನೀ ನೆಮ್ಮದಿಯಾಗಿರೋದಷ್ಟು ನೋಡು. ಏನು ವಯಸ್ಸಾಗೈತಿ ಹೋಗೈತಿ ಎಲ್ಲ ಆಗೈತಿ, ಇನ್ನೂ ಬೇಕಿನ ಮಾಡ್ಕೊಂಬಂದಾರ. ಏನು ಮಾಡ್ತಾನಿವ? ಏನು ಮಕ್ಕಳು ಮರಿಯಾಗಿ ಕಡದು ಕಟ್ಟಿ ಹಾಕೋದು ಅಟ್ರಾಗ ಐತಿ. ಇಟ್ಕೊಂಡು ನಮ್ಮ ಮಕ್ಕಳು ಮಾಡ್ಕೊಂಡಾನ ಆಸೆಗೆ ಬಿದ್ದು. ಆಕಿನಿ ಯಾವ್ದಾರ ಆಸೆಗೆ ಬಂದಿರ್ತಾಳ, ಕೈಗೆ ರೋಗ ಸಿಗ್ಲಿಲ್ಲ ಅಂದ್ರೆ ಓಡಿ ಹೋಗ್ತಾಳ ಅಷ್ಟೇ. ಕಟ್ಕೊಂಡೆ ಕೆಡ್ತಾನ, ಇಟ್ಕೊಂಡೆ ಕಿರ್ತಾನ ಅಂತೇಳಿ ಅರ್ಥ ಆಗಿಂದ ತಾನ ಸುಮ್ಮನಕ್ಕನ. ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇದಕ್ಕೆಲ್ಲ ನಾ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಲ್ವ? ನನ್ನ ಮಗಳು ಬಣೆತನಕ್ಕೆ ಬಂದಾಳ, ನೆಟ್ಟಗೆ ಬಣೆತನ ಮಾಡ್ಕೊಂಡು ಹೋಗಕ್ಕೆ 6 ತಿಂಗಳ ಕತೆ ಅಲ್ಲಿ ಮಟ ಸರಿ ಹೋಗತ್ತೆ. ಅಲ್ವೇ ನೀನೇ ಹಿಂಗಂತಿ. ಈಗ ಅದ ಮನೆಗೆ ಹಡ್ಯಾಕ ಆ ಹುಡುಗಿ ಬಂತಲ್ಲ, ಬೀಗರು ಬಿಜ್ಜು ಬರೋರು ಹೋಗೋರು, ಗಂಡ ಬರವ ಹೋಗವ. ಇವು ಹಿಂಗೆ ಮಾಡಿದ್ರೆ ನಾಳೆ ಅದನ್ನ ತಪ್ಪು ಮಾಡಿದ್ನಂದ್ರೆ ಇವ್ರಿಗೆ ಮಾತಾಡೋಕೆ ಮಕಾನಾರ ಇರ್ತತನ? ನಿಮ್ಮಪ್ಪ ಮಾಡ್ಯಾನ ಸುಮ್ಮನಿದ್ದಿ, ನಾ ಮಾಡಿದ್ರೆ ಹಿಂಗೆ ಮಾತಾಡ್ತೇನ ಅಂತ ಅನ್ನಂಗಿಲ್ಲನ? ಹಳೆ ಚಲೋ ಅದಾನ, ಚಲೋ ಬಾಳೆ ಬಚ್ಚೆ. ಕೆಟ್ಟ ಹಳೆ ಆಗಿದ್ದಿದ್ರೆ ಹೌದಿಲ್ಲ? ಇವ್ರಪ್ಪನ ಮಾಡ್ಯಾನ, ನಾ ಯಾಕೆ ಮಾಡಬಾರ್ದು? ನಾವು ಇದ್ದಿದ್ರ ಗತಿ ಏನೇ ಇವ? ಇಲ್ಲ ಕಸ್ತೂರಿ ಗಂಡ ಭಾಳ ಚಲೋ. ಮದುವೆ ಮಾಡ್ಕೊಂಡ್ರೆ ಒಲ್ಲೆ ಅಂದಂತಲ್ಲ ಅವನು. ಮಕ್ಕಳು ಹಾಕಿತ ಮುಂಚೆ ಮನಿನ ಬಿಟ್ಟು ಹೋಗಿದ್ನಂತ ಎಲ್ಲ ಸುದ್ದಿ ಗೊತ್ತು. ಹ್ಞೂನಯ್ಯವ್ವ ಪಾಪ.
ಕಿವಿಗೆ ಬಿತ್ತಲ್ಲ ಖರೇನ ಸುಳ್ಳ ಅಂತ ಕೇಳಾಕ್ ಬನ್ನಿ ಏನು ಅನ್ಕೋಬೇಡ್ರಿ. ಆಯ್ತು ನಾ ಬರ್ತೇನೆ ಹಂಗಾರ. ಯವ್ವ ಈ ಜನಕ್ಕೆ ಮಂದಿ ಮನೆ ವಿಚಾರ ಭಾಳ ಬೇಕು ಬಿಡ ತಮ್ಮ ಮನೆ ಅಂದಕ್ಕಿಂತ. ಅಯ್ಯೋ ಜನನ ಹಂಗ್ರಿ ಏತ್ಯಾರ ಮಂದಿ ಮನ್ಯಾಗ ಏನಾಕತಿ ಅನ್ನೋದು ನೋಡೋದ್ರಾಗ ಅರ್ಧ ಜೀವನ ಕಳೆದು ಬಿಡ್ತಾರ. ತಮ್ಮ ಮನೆ ಅಂದ್ ಯೋಚನೆನ ಮಾಡೋದಿಲ್ಲ. ನನ್ನ ಹೆಂಡತಿಗೆ ಯಾರದ ಮನಸ್ಸಿಗೆ ನೋವಾಗುವಂಗೆ ಮಾತಾಡಿದ್ದ ಪಾಪ? ಹಾ ಯಾರದ ಏನಾರ ಅಂತೀರನ ನಾ ಇಲ್ದಾಗ? ನಾನ ಊರ್ ಭಾಡ್ಯಾ ಬೇದಕಿ ಏನ ಕೂಳು ಮಾಡಿ ಹಾಕದ್ ಗೊತ್ತಿಲ್ಲ, ಅದಕ್ಕೆ ಏನಿಲ್ಲ. ಈಕಿನೂ ಮಾಡ್ಬಾಳು ಆಕಿನೂ ಮಾಡ್ಬಾಳು ಉಪಾಸ ಶೆಟ್ಟಿಲೆ. ಹಂಗಲ್ವಿ ಇನ್ನೂ ಏನು ತಿಳಿಯೋದಿಲ್ಲಕ್ಕಿಗೆ ಹೇಳ್ಕೊಡು ಮಾಡ್ತಾಳ. ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಬೇದ್ರೆ ಎದಕ್ಕೆ ಬಂತದ? ಪಾಪಕ್ಕಿಗೆ ಏನಾರ ಗೊತ್ತನಿ ಈ ಮನೆಯಂದು ಹೆಂಗ ಏನು ಎತ್ತ ಅಂತೇಳಿ ಬರೇ ಬೈತೀವ ಒಂದ್ ಅಳ್ತಿ. ಮೊದ್ಲ ಈಕಿನೂ ಸೇರುದಿಲ್ಲ ಆಕಿನೂ ಸೇರುದಿಲ್ಲ. ಓಡಿ ಬಂದ್ ಲಗ್ನ ಮಾಡ್ಕೊಳಕ್ ಅಷ್ಟ ಗೊತ್ತಾಕತ್ತನಲ್ಲ. ನಿನ್ನ ಸೊಕ್ಕ ಬಾಳಾಗೈತಿ ಬಾ. ಪಾಪ ಮನ್ಯಾಗ ಕುಂದಿರ್ಸಿ ಕೂಳು ಮಾಡಿ ಹಾಕ್ತಿರಲ್ಲ ಅದಕ್ಕೆ ಸೊಕ್ಕ ಭಾಳ ಆಗೈತಿ. ನಾಚಿಕ್ ಬರ್ಬೇಕು ನಿಮ್ ಜನ್ಮಕ್ಕ. ಆಕಿ ಹೊಲದ ಮಠ ಬಂದಾಳಲ್ಲ, ಯಾಕ ನಿಮ್ಮವ್ 1000 ಸಲ ಬೇದಾಗು ನಾನು ಹೊಲದ ಮಠನ ಬಂದಿದ್ದೇನ ಕಂಪ್ಲೀಟ್ ಹೇಳಾಕ? ಅಲ್ಲ ಹಳ್ಯಾಗಳು ಸರಿಕಿದರು ಸಂಬಂಧಿಕರು ಊರಾಗ ಸುದ್ದಿ ಗೊತ್ತಾಗಿ ಮಚ್ಚಿಲ್ ಹೊಡ್ಯಾಕತ್ತಾರ. ಬರ್ತಾರ ಕಸ್ತೂರಿ ಮನೆ ಅನ್ನೋರು ಅಷ್ಟ್ರು ಗಂಡನ ಮನೆ ಅನ್ನೋರು ಮಚ್ಚಿ ಹಿಡ್ಕೊಂಡು ಮನಿಗೆ. ಅವಾಗೇನು ಉತ್ತರ ಕೊಡ್ತೀರಿ? ನಾಚಿಗೆ ಬರ್ಬೇಕು ನಿಮ್ಮ ಜನ್ಮಕ್ಕ. ಸಣ್ಣ ಇವು ಮಕ್ಳು ಮದುವೆ ಮಾಡ್ಕೊ ಇನ್ನೊಂದು ಮಕ್ಕಳಾಗಿಲ್ಲ ಅಂದ್ರೆ ಒಲ್ಲೆ ಅಂದು. ನಮ್ಮ ಕಸ್ತೂರಿ ಗಂಡಂತ್ರು ಮನಿನ ಬಿಟ್ಟು ಹೋಗಿದ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ದ ಇನ್ನೊಂದು ಅಂತ ಹರಿಯದಾಗ ಹುಡುಗರು ಮಾಡ್ಲಾರ ತಪ್ಪು ನೀವು ಮಾಡ್ಕೊಂಬಂದು ಕುಂತಿರಲ್ಲ. ಏನು ಹೇಳ್ಬೇಕಿದಕ್ಕೆ ಏನು ಕೇಳ್ಬೇಕಿದಕ್ಕೆ? ಮಾನ ಮರ್ಯಾದೆ ಇದ್ದಾರಾದ್ರ ಈ ಥರ ಕೆಲಸ ಯಾರು ಮಾಡಂಗಿಲ್ಲ. ನಿಮಗೇನೈತಿ ನಿಮಗೆಲ್ಲ ಬಿಟ್ಟ ನಿಂತೀರಿ. ಮೀಸಿ ಹೊತ್ತು ಗಂಡಸ ಬೇಕಾದ್ ಮಾಡ್ತೇನೆ, ನೀ ಹೆಂಗ್ ಕೇಳ್ತಿ? ಸಾಕ್ ಮೀಸಿ ಹೊತ್ತು ಗಂಡಸಂತ ಬೆಕ್ಕಿಗೆ ಇರ್ತೈತಿ ಇಷ್ಟು ಶುದ್ಧ ಮೀಸಿ. ಎದಕ್ಕೆ ಉಪಯೋಗ ಹೇಳ್ರಿ? ಅದ್ರ ಹೊಲಸ್ ಚಾಳಿ ಏನಾರ ಕದ್ದು ಹಾಲು ಕುಡಿದು ಬಿಡ್ತತನ ಅದು? ಹಂಗ ನೀವು ಗಂಡಸರು ಏನಿದ್ರಿ ಏನು ಉಪಯೋಗ? ನಿಮ್ಮ ಸಗಣಿ ತಿನ್ನೋ ಚಾಳಿ ಅಂತೂ ಬಿಡುದಿಲ್ಲಲ್ಲ ನೀವು. ಇಂಥ ಹುಟ್ಟು ಬದ್ಲಿ ಬೆಕ್ಕಿಗೆ ಹೋಲ್ಕಿ ಮಾಡ್ತೀಯ ಅಲ್ಲೇ ನನ್ನ? ಬೆಕ್ಕಿನ ಮರ್ಯಾದೆ ಹೋಗತಿ. ನಿಮ್ಮನ್ನ ಬೆಕ್ಕಿಗೆ ಹೋಲಿಕೆ ಮಾಡಿದ್ರ ನಾ ಅಂತ ಬಾಳೆ ಮಾಡಕತ್ತೇನೆ. ಬೇರೆ ಏಕೆರಾಗಿದ್ರೆ ಓಡೋಗಿರ್ತಿದ್ಲು ಗೊತ್ತೈತೆ. ನಿಮ್ ಕರ್ಮ ನೋಡಕ್ ಆಗ್ಲಾರ್ದ ಎಲ್ಲ ಹೆಂಗಸರು ಹೇಳುದು ಇದ ಮಾತ. ಅದರಿ ಅದ ಎಲ್ಲ ಹೇಳ್ತಾರ ಸುಮ್ನಕರ ಅಂತೀರಲ್ಲ ನೀವು. ಅಂತ ಗಂಡಸರು ಬಿಟ್ಕೊಟ್ಟು ಹೋದ್ರೆ ಭಾಳ ತಿನ್ ಕೆಲಸ ಆಗುದಿಲ್ಲ. ಆದ್ರ ನಾ ಹಿಡಿತಿ ಬೀಲಿ ಮ್ಯಾಗ ಚಲ್ತ ಅಂತೇಳಿ ಹುಟ್ಟಿದ ಮಕ್ಕಳು ಬೀದಿ ಪಾಲ್ ಮಾಡಿ ಹೋಗಕ್ ಆಗ್ಬೇಕಲ್ಲ. ಕರ್ಮ ಪಾಪ ನಾವು ಮಾಡ್ಕೊಂಡಿರೋ ತೆಪ್ಪಿಗೆ ಏನ್ ಮಕ್ಕಳನ್ನೇನು ಬೀದಿ ಮ್ಯಾಗ ಚೆಲ್ಲಿ ಹೋಗಕತ್ತೆ? ಅದ ಮಕ್ಳು ಅದಾವಲ್ಲಪ್ಪ ಏನ್ ಮಾಡ್ಬೇಕು, ತಂದೆದಾರಲ್ಲಪ್ಪ ತಾಯಿದಾರಲ್ಲಪ್ಪ ಅಂತ ವಿಚಾರ ಮಾಡ್ಕೊಂತ ಕುಂತು ನಮ್ಮಂತ ಹೆಂಗಸರು ಬಾಳೆ ಹಿಂಗಾಗಿರ್ತತಿ. ಗಂಡುಗಳು ಮಾಡುತ್ತಲೇ ಹೆಂಗಸರು ಅಂತದ ಕೆಲಸ ಮಾಡಿದ್ರೆ ಗೊತ್ತಾಕಿತ್ತು. ನಾನು ಇನ್ನೊಂದು ಕಟ್ಕೊಂಡ್ ಬಂದಿದ್ನಿ ಅಂದ್ರ ಬಾಯಿ ಮುಚ್ಕೊಂಡು ಹಿಂಗ ಇರ್ತಿದ್ದೆ. ನೀನು ನಿಮ್ಮವ್ವ ಇಬ್ರು ಕೂಡ ಏಟ್ ಓದಿರ್ತಿದ್ರಿ. ಈಗ ನಿಮಗಂತ ಯಾರು ಮಾಡ್ಲಾರ್ದು ಏನ್ ಮಾಡಿಲ್ಲ. ಬಾಳ ಮಾತಾಡಕ್ ಹೋಗ್ಬೇಡ. ಕಸ್ತೂರಿ ಮಾವನು 2 ಲಗ್ನನ ಆದವ. ಯಪ್ಪ ನಮ್ಮ ಇನ್ನೊಂದು ಲಗ್ನ ಆಗಿಲ್ಲ. ಅವರೆಲ್ಲ ಮಾಡಿದ್ದ ಅವ್ರ ಅಪ್ಪಾರು ಸುಮ್ಮನೆ ಅನ್ಬೇಡ. ಅಪ್ಪನ ಬೇಪನ ಯಾರೋ ಒಬ್ರು ಮಾಡಿದ್ದಂತ್ರು ಸುಳ್ಳಲ್ಲ. ಹೇಳಿ ನಮ್ಮ ಅಪ್ಪಿಗೆ ಮಾಡ್ಯಾನ ಅಂತೇಳಿ ಖುಷಿ ಪಡ್ತಾರ. ನಮ್ಮ ವಂಶಕ್ಕೆ ಸರಿಯಾದವ ಅಂತೇಳಿ ಪಡ್ತಾರ. ಅವರು ನಿಮ್ಮಂಗ 3 ಬಿಟ್ಟವ್ರ ಆದ್ರೆ ಖುಷಿ ಪಡ್ತಾರ. ಅದ ಹೆಣ್ಣಿನ ಮ್ಯಾಗ ಸದಾ ಅವಲಂಬಿತ ಆಗಿದ್ದೆ. ಅದ ಹೆಣ್ಣಿನ ತುಳಿತೀರಿ ಮತ್ತ ಗಂಡಸರು. ಏನ್ ಮಾಡಕತ್ತಿ? ನೀವು 2-3 ಮಾಡ್ಕೊಂಡಂಗೆ ನಾವು ಮಾಡ್ಕೊಂಡಿದ್ರ ನಿಮಗೆ ಗೊತ್ತಾಕಿತ್ತ? ಗಂಡ ಕುಡುಕಾಗ್ಲಿ ಕೆಡಕಾಗ್ಲಿ ಕೆಟ್ಟವಾಗ್ಲಿ ಒಳ್ಳೆವಾಗ್ಲಿ ಬೇಕಾದಾಗ್ಲಿ ಕುಂಟಾಗ್ಲಿ ಕುರುಡಾಗ್ಲಿ ಅಂತೇಳಿ ಹೆಣ್ಮಕ್ಳು ಜೀವನ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ತಾರಲ್ಲ. ನಿಮ್ಮಂತ ಗಂಡಸರಿಗೆ ಅದರ ಬೆಲೆ ಎಲ್ಲಿಂದ ಗೊತ್ತಾಗಬೇಕು? ಎಲ್ಲೇ ಒಬ್ರು ತಪ್ಪು ಮಾಡಿ ಹೆಣ್ಮಕ್ಳು ಇರ್ತಾರೆ ಇಲ್ಲಂತಲ್ಲ. ಹಂಗಂತೇಳಿ ಎಲ್ಲಾರು ಅವ್ರ ಏನಾಗಿರಂಗಿಲ್ಲ. ನಿಮ್ಮಂಗ ಗಂಡಸರು ಎಲ್ಲ ಮಾಡಿಬಿಟ್ರೆ ಹೆಣ್ಣಿನ ಕುಲನ ನಾಶ ಆಗೋಕತಿ. ಬಾಯಿ ಮುಚ್ಕೊಂಡು ಬಿದ್ದಿರ್ರಿ. ಸಾಕು ನಾಟಕ ಮಾಡಬೇಡ್ರಿ. ಅಯ್ಯೋ ದೇವ್ರೇ, ಅಲ್ಲ ಹಿಂಗ ಮಾಡ್ಕೊಂತ ನಾಯಕ್ ಅಡಿಗೆ ಮಾಡ್ಲಿ ಅಂತೇಳಿ ಆಕಿನೂ ಮಾಡ್ಬಾಳು ಈಕಿನೂ ಮಾಡ್ಬಾಳಲ್ಲ. ಉಪವಾಸ ಕೊಲ್ತಾರಲ್ಲ ನನ್ನ. ಈ ಸಾಯಿ ವಯಸ್ಸಕ್ಕ ಉಪವಾಸ ಇದ್ದು ಸಸ್ತ್ಯಾರ ಕಡೆ ತಿವ್ಸ್ಕೊಂಡು ಅಡಿಗೆ ಮಾಡ್ಬೇಕನ್ಲ. ಇದು ಕೂಳ್ ತಿನ್ಲಂಗ್ ಸಾಯ್ಬೇಕನ್ಲ. ನಾನು ಮೊದಲ ಬಿಡಾಡರಿಗೆ ಅಡಿಗೆ ಮಾಡಾಕ ನಾ ಹಿಂಗಾದ್ರೆ ಸತ್ತವಕನೇ ಅಪ್ಪ. 3 ದಿನ ಬದುಕುದಿಲ್ಲ. ಏಯ್ ನಮ್ಮ ಅವ್ವಂದು ನೋಡಕ್ ಆಗೋಲ್ದ ನೆಟ್ಗೆ ಹೋಗಿ ಅಡಿಗೆ ಮಾಡ್ತೀಯ ಮಾಡೋದಲ್ಲ ಬಾರ್ಕೋಲ್ ತಗೋಲೇ ನಿನಗೊಂದು. ನಾ ಯಾಕೆ ಮಾಡ್ಲಿ ರೀ ಅಡಿಗೆನ? ಯಾಕಿನ ಕಟ್ಕೊಂಡ್ ಬಂದಿರಲ್ಲ ಚಿನಿಮಿನಿ ಚಿಂತಾಮಣಿ ಆಕಿ ಕಡೆನ ಮಾಡಿಸ್ಕೊಡ್ರಿ ಅಡಿಗೆನ. ನನ್ಗೇನ್ ಹರ್ಕತ್ ಬಿದ್ದತಿ? ಒಂದ ಅಡಿಗೆ ಮನ್ಯಾಗ ಹಾಕಿ ನಾನು ಇದ್ರ ಬದ್ರ ಓಡಾಡಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಮಾನ ಮರ್ಯಾದೆ ಇದ್ದು ಹೆಣ್ಮಕ್ಳು ಗರ್ತ್ ಹೆಣ್ಮಕ್ಳು ಇಟ್ಕೊಂಡಕ್ಕಿ ಕಡೆ ಓಡಿ ಬಂದಕ್ಕಿ ಕಡೆ ಯಾರು ಮಕ ತೋರಿಸಿನ ಮಾತಾಡೋದಿಲ್ಲ ನೋಡ್ರಿ. ನನಗ ಸಿಟ್ಟು ನೆತ್ತಿಗೆ ಸಾಕೋಬೇಡ್ರಿ. ಏನ ಆಕಿ ಮನ್ಯಾಗ ಇರ್ಬೇಕು ಒಂದು, ಇಲ್ಲ ನಾ ಇರ್ಬೇಕು. ನಾ ಯಾಕೆ ಮನೆ ಬಿಟ್ಟು ಹೋಗ್ರಿ? ನಾ ಹೋಗುದಿಲ್ಲ. ಆಕಿನ್ನ ಮನೆ ಬಿಟ್ಟು ಕಳಿಸ್ರಿ. ಅವಾಗ ನಿಮ್ಮ ಅವ್ಗ ಒಂದು ರೊಟ್ಟಿ ಸಿಗ್ತೈತಿ, ಇಲ್ಲಾಂದ್ರೆ ಇಲ್ಲ. ನನಗೂ ಅನುಭವಿಸಿ ಸಾಕಾಗೈತಿ. ಈಗ ಇಷ್ಟು ದಿನ ಸುಮ್ಮನಿದ್ದೆ ಅಂತಂದ್ರೆ ಇನ್ನೂ ಸುಮ್ಮನಿರ್ತೇನೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆಕಿನ ಮೊದಲ ಮನಿ ಬಿಟ್ಟು ಓಡಿಸ್ರಿ, ಅಂದ್ರ ಉಳಗಾಲ ನಿಮಗ. ಆಗುದಿಲ್ಲ ಅಂದ್ರೆ ಆಕಿ ನನ್ನ ಭಾಳ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಳ. ಆಕಿನಂತರೂ ಮನೆ ಬಿಟ್ಟು ಹೊರಗಾಕಕ್ ಆಗುದಿಲ್ಲ. ಏನ್ ಮಾಡ್ತೀಯ? ಅಯ್ಯಯ್ಯ ನಿಮ್ಮ ಇಷ್ಟಕ್ಕಷ್ಟು ಬೆಂಕಿ ಹತ್ತು. ಇಷ್ಟು ದಿನ ಎಲ್ಲಿ ಸಡದಿದ್ಲ ಕೇಳ್ರಿ. ಅವನ್ ಕೂಟಿದ್ಲ ಏನ? ಈಗ ಬಿಟ್ಕೊಟ್ಟು ಇಲ್ಲಿ ಬಂದಾಳ ಅಂದ್ರೆ ಇದೊಂದು ಸೊಟ್ಟ ಮನಿ, ಅದೊಂದು 2 ಎಕರೆ ಹೊಲ ಬರ್ಸ್ಕೊಳಕ ಬಂದಿರ್ಬೇಕಿ. ನೀವು ಅದಿರಲ್ಲ ಕುಡ್ಡು ಪ್ರೀತಿ ಮಾಡ್ಕೊಂಡು ಕಟ್ಕೊಂಡು ಬಂದಿರಕಿನ. ತಡ್ರಿ ಬರ್ಸ್ಕೊಂಡು ನಾಯಿ ಮಾಡ್ದಂಗೆ ಮಾಡಿ ದಿಕ್ಕೇಡಿ ಮಾಡ್ದಂಗೆ ಮಾಡಿ ನಿಮ್ಮನ್ನು ಒಗದು ಹೋಗ್ಲಿಲ್ಲ. ನನ್ನ ಹೆಸರು ಶಾಂತವಲ್ಲ ಅಲ್ಲ ತಿಕ್ಕೊಂಡ್ಬಿಡ್ರಿ ನೀವು. ನಿನ್ನ ಮಾತೆಲ್ಲ ಕೇಳ್ಕೊಂತ ಕುಂದ್ರುದಿಲ್ಲ ನಾನು.
ಅಪ್ಪಗೆ ಏನೋ ಆಗೈತಿ ಬಿಡ್ಬೇವ ಯಾಕನ. ಈ ಸ್ಟೋವ್ ಯಾರ್ದಂತ ತಿಳ್ಕೊಂಡು ಅಕ್ಕಿ ಮನೆ ಅಂದ ತಂದಿದ್ದು ಗೊತ್ತೈತಿ ನಿನಗ? ಅಕ್ಕಿಗೆ ಮಾತಾಡ್ತೀನಿ ಮತ್ತೆ ನಾಟಕ ಮಾಡ್ತಿ ತಗೋ ಅಂತಂದ್ರೆ ಒಲ್ಲೆ ಅಂತೇಳಿ ನಿಮ್ಮ ಮಣ್ಣು ಕೊಟ್ಟಿದ್ದನ್ನು ತಗೊಂಡು ಕುಂತಿಯಲ್ಲ ನಾಟಕ ಮಾಡ್ಕೊಂತ. ನಾಚಿಗೆ ಬರ್ಬೇಕಪ್ಪ ನಿನ್ ಜನ್ಮಕ್ಕೆ ಇಷ್ಟ ಸೊಟ್ಟ ಸ್ಟವ್ ತಗೊಂಡು ಬಂದ ತೋರ್ಸಾಕ ನಾಚಿಗೆ ಬರ್ಬೇಕು. ನಾಚಿಗೆ ನಿಮಗಂತೂ ಮಾನ ಮರ್ಯಾದಿಲ್ಲ ಅಂದ್ರೆ ನನಗೂ ಇಲ್ಲ ಅಂತ ತಿಳ್ಕೊಂಡಿರಿ. ನಾಯಕ್ ಮಾಡಕ್ ಹೋಗ್ಲಿರಿ ಇದ್ರಾಗ ನಮ್ಮ ಮಣ್ಣು ಕೊಟ್ಟಿದ್ದ ಬೇಕಾದಂಗೈತಿ. ನೋಡ ಮಾಡಿದ್ರೆ ಮಾಡೋ ಬಿಟ್ರೆ ಬಿಡು. ಹಂಗಂತೇಳಕಿನ ಮನೆ ಬಿಟ್ಟು ಹೊರಗೆ ಹಾಕಂದ್ಗುಟ್ಲೆ ಹಾಕ್ತೇನೆ ಅಂತ ಮಾತ್ರ ತಿಳ್ಕೊಳಕ್ ಹೋಗ್ಬೇಡ. ನಾ ಆಕಿನ ಮನೆ ಬಿಟ್ಟು ಹೊರಗೆ ಹಾಕುದಿಲ್ಲ. ಆಕಿ ಹೇಳ್ದಂಗೆ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಿದ್ರೆ ಬಿದ್ದಿರ್ರಿ, ಇಲ್ಲಂದ್ರೆ ಹೋಗ್ಬೋದು ಧಾರಾಳವಾಗಿ. ನನ್ನಿಷ್ಟ. ನಮ್ಮಪ್ಪನ ಆಸ್ತಿನ ಯಾರಿಗಾರ ಕೊಡ್ತೀನಿ, ಅದನ್ನು ಕೇಳುವ ಅಧಿಕಾರನೂ ನಿಮಗಿಲ್ಲ. ಏನ ನೋಡು ಮಗಳ ಹಡ್ಯಾಕೆ ಬಂದು ಹಡ್ಕೊಂಡು ಸುಮ್ಮನೆ ಹೋಗು. ಇವ್ರ ವಿಚಾರಕ್ಕೆ ನೀ ತಲೆ ಹಾಕಕ್ಕೆ ಹೋಗ್ಬೇಡ. ನಿಂದು ಗಂಡನ ಮನೆ ಐತಿಲ್ಲ ತಣ್ಣಗೆ, ನೀ ಅಲ್ಲಿ ಹೋಗು. ಏನ ಸುಮ್ಮನೆ ಇವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಇವ್ರು ಇದನ್ನು ಮಾಡಿದ್ರು ಅವ್ರು ಅದನ್ನು ಮಾಡಿದ್ರು ಅಂತೇಳಿ ತಲೆ ಕೆಡಿಸ್ಕೊಂಡು ನೀ ನಿಂತಿ ತಂದಿ ಪ್ರೀತಿ ಕಳ್ಕೊಬೇಕತಿ. ವಿಚಾರ ಮಾಡು. ಬಾಣೆತನಾನು ಮಾಡಿಸ್ಕೊಡುದಿಲ್ಲ. ಮತ್ತೆ ಇಲ್ಲಿ ನಾನು ತಿರುಗಿ ಕೇಳಿದ್ರೆ ನನಗೀಗ ಸದ್ಯಕ್ಕೆ ಆಕಿನ ಮುಖ್ಯ, ಮತ್ತಾರು ಮುಖ್ಯ ಅಲ್ಲ. ಆಕಿ ಅಷ್ಟೇ ಬೇಕು ನನಗೆ. ಆಕಿ ನನ್ನ ನಂಬ್ಕೊಂಡು ಬಂದಾಳ. ಮಂಡಪಂ ಇಕ್ಕಿದಂತ್ರು ಎದಕ್ಕೆ ಹಂಗೆ ಮಾಡಕೊಂಡ ಅಯ್ಯಯ್ಯವ್ವ ಇರ್ರಿ ಬಿಡ ನೀ ಯಾಕೆ ಅಂಗಿ ಕಳೀರಿ? ಸಣ್ಣ ಚಟಿ ಐತಿ ಒಳಗ. ಅಯ್ಯ ತೆಗ್ದಾಳನ ಚೆನ್ನಾಗಿರ್ಲಮ್ಮ ಅಂಗಿ ಬೇರೆ. ನೀ ಸರಿ ರೀ. ನಾವು ಅಲ್ಲ ಅಲ್ಲ ನೋಸದು ಇಷ್ಟೇ ಬರ್ತೈತಿ. ರಾಮಪಾದಂ जय श्री राम जय श्री राम जय श्री राम राम जय श्री राम जय श्री राम जय श्री राम जय श्री राम राम जय श्री राम जय श्री राम जय श्री राम जय श्री राम राम जय श्री राम जय श्री राम जय श्री राम जय श्री राम ಅಪ್ಪಿ ವಿಡಿಯೋ ಮಾಡಿಲ್ಲ ಕೇಳ್ತೀನಿ. जय श्री राम जय श्री राम जय श्री राम राम जय श्री राम सेंटर
ಇನ್ನೊಮ್ಮೆ ಇನ್ನೇ ಮಾಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ಲೋಲಿ ಮತ್ತೆ ಅದಲ್ಲದ ಕಲ್ಲು ಕಟ್ಟಿದ್ದೆ ರಾಮ ಅದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ राजा राम से पत्र सर्वे रखे पूजा करो भैया राम से पत्र सर्वे रखे पूजा जय श्री राम जय श्री राम जय श्री राम 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 जय श्री राम पानी में वेट करो दुआ में एक बजे भी सर्वे रखे पूजा करो पानी में जय श्री राम जय श्री राम जय श्री राम राम जय श्री राम राम से